ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಮಂತ್ರಿ ಆದೆ. ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆದ ನಂತರ ಮೊದಲು 1 ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ 1,20,00,000 ರೂಪಾಯಿ ಕೊಟ್ಟಿಲ್ಲ ನಾನು ಖರೀದಿಗೆ ಮತ್ತೆ ಒಂದು ಕಟ್ಟಡ ನಿರ್ಮಾಣ. ಆಮೇಲೆ ಭಾಳಷ್ಟು ಗೋಲ್ಮಾಲ್ ಆಗಿದೆ ಅದರಲ್ಲಿ. ಅದು ಯಾರ ಮೇಲೆ ನಾನು ಆಪ್ತಗಳ ಬಗ್ಗೆ ಹೇಳ್ತೀನಿ. ನಾನು ಅದರಲ್ಲಿ ತೊಗೊಂಡು ಈಗ ನಾ ಕಟ್ಟಿದ ಇದು ತಟ್ಕೊಳ್ಳುವಂಥ ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮಾಲ್ ಮಾಡಿದ್ದಾರೆ ಭಾಳಷ್ಟು. ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿನ ಹೇಳ್ತೀನಿ ಯಾರಿಗಾದ್ರು. ಅದು ಒಂದು ಕಾಂಗ್ರೆಸ್ ಪಕ್ಷದ ಆಯಿತು. ಅದನ್ನು ನಾ ಮಾಡಿದಂಥ ಇವತ್ತು ಲಕ್ಷ್ಮೀ ವ್ಯಾಪಾರ ತಪ್ಪು. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾನು ಅದನ್ನೊಬ್ಬ ಅದರ ಎಲ್ಲ ಶಾಸಕರ ಅವಾಗ ಯಾರೇ ಶಾಸಕರು ಎಲ್ಲ ಶಾಸಕರು 20-25 ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಕೊಟ್ಟ ಗೊತ್ತಿಲ್ಲ, ಅವ್ರು ಏನು ಹತ್ರ ಗೊತ್ತಿಲ್ಲ. ಅದನ್ನು ಇವತ್ತು ಅದನ್ನು ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಸುಳ್ಳು ಪ್ರಚಾರ ಮಾಡಿ DK ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹೇಳ್ತಾರೆ. ಅದನ್ನು ನಾವು ಇವತ್ತು ಖಂಡನೆ ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ನೋಡ್ರಿ, ಕಾಂಗ್ರೆಸ್ ಆಂತರಿಕ ಸಮಸ್ಯೆ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ನಾನು BJP ಪಕ್ಷದ MLA. ಅದು ಮುಗಿದ ಅಧ್ಯಾಯ. ಇವತ್ತು ನಾನು BJP ಒಬ್ಬ ನಿಷ್ಠಾವಂತ ಶಾಸಕ, ನಿಷ್ಠಾವಂತ ಕಾರ್ಯಕ್ಕೆ ಕೆಲಸ ಮಾಡ್ತಾನೆ. ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿತ್ತು ಐತೆ, ಖರೆ ನಿಜ ಐತಿ. ಯಾಕೆ ನಿಮ್ಮನ್ನ ಇಲ್ಲ, ನಾ ಈಗ ಇಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ಅದನ್ನ ಅವರು ಅದ್ರ ಸಂಬಂಧ ಇಲ್ಲ. ಅದು ಏನ ಗೊತ್ತಿಲ್ಲ. ನಾ ಪಕ್ಷ ಬಿಟ್ಟಿದ್ದೇನೆ. ನಾ BJP ಪಕ್ಷದ ಅದು ಸಹಿತ ಇವತ್ತು ಕಾರ್ಯಾಲಯ ಆಗ ಅದನ್ನು ಸಹಿತ ಜಾಗ ನಾನು ಓಡಾಡಿ ಮಾಡಿದೆ. ನಾನು ಸತೀಶ್ ಜಾರಕಿಹೊಳಿ ಅವ್ರ ಕೊಡುಗೆ ಏನ್ ಸರ್ ಅಲ್ಲಿ? ಯಾಕಂತಂದ್ರ ಈಗ ಕೆಲವರು ಇದು ತಗೋತಾ ಇದಾರೆ. ಸತೀಶ್ ಜಾರಕಿಹೊಳಿ ಏನಾದ್ರು ಕೊಡುಗೆ ಐತೆ ಇಲ್ಲ? ಅವ್ರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಇದೆ, ಅವ್ರ ಕೊಡುಗೆ ಇದೆ, ಇಲ್ಲ ಅನ್ನಕ್ಕೆ ಬರೋದಿಲ್ಲ. ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಸ್ವಲ್ಪ ಅರ್ಧ ಆಗಿದೆ. ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವ ಪ್ರಮಾಣ ಮಾಡಿ ಇವತ್ತು ನಿರ್ವಹಣೆಗೋಸ್ಕರ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ಪ್ರತಿ ತಿಂಗಳು ನಡೆಸಲಿಕ್ಕೆ ದುಡ್ಡು ಕೊಡ್ತಾರೆ. ಅವ್ರು ನಡೆಸೋದು ನಾ ಕೇಳಿದ್ದೀನಿ, ನಂಗೆ ಗೊತ್ತಿಲ್ಲ. ಅವರು ಅದರ ಕಾಂಗ್ರೆಸ್ ಪಕ್ಷ ಕಚೇರಿ ಪೂರ್ವ ಆಗಲಿಕ್ಕೆ ಮತ್ತು ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಕೈ ಇದೆ ಅಂತ ಇವತ್ತು ಹೇಳಕ್ಕೆ ಇಚ್ಛೆ ಅಂದ್ರೆ ನಾ ಬರಕ್ ಕೊಟ್ಟಿಲ್ಲ. ಯಾವ 10 DK ಶಿವಕುಮಾರ್ ಬರಕ್ ಕೊಟ್ಟಿಲ್ಲ. ಅವ್ನು ಅಲ್ಲೇ ಬ್ಲಾಕ್ ಮಾಡಿದಾನೆ, ಬರಕ್ ಕೊಟ್ಟಿಲ್ಲ. ನಾ ಉಸ್ತುವಾರಿದಾಗ DK ಎಂಟ್ರಿ ಕೊಟ್ಟಿಲ್ಲ. ಇಲ್ಲ, ನಮ್ಗೆ ಸಂಬಂಧ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ. ನಾ ಕಾಂಗ್ರೆಸ್ ಪಕ್ಷ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿದಾಗ ಅವ್ನು ಬರಕ್ ಕೊಟ್ಟಿಲ್ಲ. ಇಲ್ಲಿ ನಾ ಬರಕ್ ಕೊಟ್ಟಿಲ್ಲ. ನನ್ನ ಅಧಿಕಾರ ನಡೆಸಿದ್ದೀನಿ. ಬಟ್ ಸಾಮೂಹಿಕ ನಾಯಕತ್ವದಲ್ಲಿ ಬೆಳಗಾವಿ ಮಟ್ಟದಲ್ಲಿ DK ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ್ದಾನೆ. ಬಟ್ ಬೆಳಗಾವಿ ಜಿಲ್ಲೆಯಲ್ಲಿ ಎಟ್ಟು ಕೊಟ್ಟಿಲ್ಲ. ಈಗ ನೀವು ಇನ್ನು ಮಂತ್ರಿ ಇದ್ದಾಗ 1 ಕೋಟಿ ರೂಪಾಯಿ ಕೊಟ್ಟಿದ್ರಿ. ಅದು ಯಾವ ಪ್ರಚಾರ ಬಯಸಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ನೀವು ಹೇಳ್ತಾ ಇದ್ರಿ ಅನಿವಾರ್ಯ ಬಂದು ಹೇಳ್ತಾನೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಅಂತ. ಆ ರೀತಿ ಬೇರೆ ಕಾಂಗ್ರೆಸ್ ಶಾಸಕರು ಕೊಟ್ಟಿದ್ದಾರೆ. ತನಿಖೆ ಆಗ್ಬೇಕು, ಯಾರ್ಯಾರು ಅಟ್ಯಾಕ್ ಕೊಟ್ಟಾರು ಅದನ್ನ ಜಿಲ್ಲಾಧ್ಯಕ್ಷರ ಕಡೆ ಲೆಕ್ಕಪತ್ರ. ಜಿಲ್ಲಾಧ್ಯಕ್ಷ ಅವರ ಸ್ವಂತ ಬರ್ಕೊಂಡು ಯಾರಿಗೂ ದೇವ್ರು ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧ್ಯಕ್ಷರು. ಅವ್ರು ಏನ್ ಬರ್ಕೊಂಡು ದೇವ್ರು ಗೊತ್ತು. ನಾವ್ಯಾಕೆ ಒಂದು ಈಗ ನಿಮ್ ಕೈ ಅಧಿಕಾರ ಕೊಟ್ಟರೆ ನಿಮ್ ಕೈ ಚಂದ ಮಾಡೋದ ಬಿಟ್ಟಿದ್ದು ನಮ್ಗೆ. ಅದು ಯಾರು ಬರ್ಕೊಂಡ್ರೆ ಯಾರು ಬರ್ಬೋದು. ಅದು ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳ್ಬೇಕು, ನನ್ನ ಡ್ಯೂಟಿ ಅಲ್ಲ. ಅದು ಅವ್ರು ಕೇಳ್ಬೇಕು. ನನ್ನ ಕಚೇರಿ ನಿರ್ಮಾಣದಲ್ಲಿ ಸಾಕಷ್ಟು ಗೋಲ್ಮಾಲ್ ಕೂಡ ಆಗಿದೆ. ಇನ್ನೇನು ಅವ್ರಿಗೆ ಕೇಳ್ರಿ, ಗೊತ್ತಾಗುತ್ತಾ. ಅಧ್ಯಕ್ಷರು ಮಾಡಿದ್ರಂತ. ಆಮೇಲೆ ಮುಂದಿನ ದಿನ ನೀವು ನಾವಲ್ಟಿ ಆದ ಅಧ್ಯಕ್ಷ. ಇವ್ರು ಏನೋ ಮೇಲೇನೋ ಆದ್ರೆ ಅವಾಗ ವಿನಯ್ ನಾವಲ್ಟಿ ಯಾರೇ ಗೋಲ್ ಮಾಡಿದ್ರೆ ಗೊತ್ತೈತೆ ನನಗೆ. ಅವ್ರ SSF ಬಂದು ನನಗೆ ಹೇಳಿದಾರೆ. ಅದನ್ನ ಹೇಳಕ್ ಬರೋದಿಲ್ಲ. ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ ಬರೋದಿಲ್ಲ. ವಿನಯ್ ನಾವಲ್ಟಿ ಕೇಳಿ ಅವ್ರು ಎಷ್ಟು ಇಸ್ಕೊಂಡಾರೆ, ಖರ್ಚು ಹಾಕಿದ್ ಹೊಳ್ಳಿ ಎಷ್ಟು ಇಸ್ಕೊಂಡ್ರೆ, ಎಷ್ಟು ಯಾಕೆ ಐಡಿ ತಗೊಂಡ್ರ ಅದ್ರ ರೊಕ್ಕಾಗಲಿ ಅಲ್ಲಿ ಅವ್ರು ವಿನಯ್ ನಾವಲ್ಟಿ ಕೇಳಿ ನಂಗೆ ಗೊತ್ತೈತೆ. ನನಗೆ ಹೇಳಿದ್ರೆ ಹೆಸರುಗಳು ನಾ ಹೇಳಂಗಿಲ್ಲ. ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರೊಕ್ಕದಲ್ಲೇ ಗಾಡಿ ತಗೊಂಡ್ರ, ಚೈನಿ ಮಾಡಿದ, ಅದನ್ನ ನಾವಲ್ಟಿ ಕೇಳಿ ಹೇಳ್ತಾರ. ಮತ್ತೇನು ಮತ್ತೆ ನಾವು ಅದನ್ನು ಕಟ್ತೇವೆ. 30 ಗುಂಟೆ ಮಾಡಿದ 10 ಗುಂಟೆ ಮಾಡಿದ ಅದನ್ನ ತಪ್ಪವರು. ನಾ ಮಂತ್ರಿ ಇದ್ದಾಗ 30 ಗುಂಟೆ ಮಾಡಿಸಿದ್ದೆ. ಅದನ್ನು 30 ಗುಂಟೆ 10 ಗುಂಟೆ ಸೀಮಿತ ಮಾಡೋದು ಅಂತ ಗೊತ್ತದೆ. ಅದನ್ನ 30 ಗುಂಟೆ ಮಾಡಿ ನನ್ನ ಪ್ಲಾನ್ ಬೇರೆ ಆಯ್ತು. ನಮ್ಮ ಮಂತ್ರಿ ಇದ್ದೆ ರಾಜಮೌಳಿ, ಅದು ನನಗೂ ಬಿಸ್ನೆಸ್. ಅದು ಈಗ ಆಕೈತೆ ಕೇಳಿದೀನಿ. ಅದರೆಲ್ಲ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ. ಅದನ್ನು ಕಟ್ಟುದ್ರೆ ನಾನು ಏನ್ ಕೊಡ್ಬೇಕು ನಾ ಕೂಡ ಭೇಟಿ ಕೊಟ್ಟಿದ್ರಿ. ಈಗ BS ಯಡಿಯೂರಪ್ಪ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ.
ಏನ್ ಸರ್ ಇದು ಏನ್ ನೀವು ಡೈಲಿ ಅವರು ನೋಡಿ, ನಮ್ಮ ಉದ್ದೇಶ ವಿಜೇಂದ್ರವನ್ನ ತೆಗಿಬೇಕಂತ ಹೋರಾಟ ನಡೆದ ನಿಜ, ಸುಳ್ಳು ಯಾಕೋದು. ಅದನ್ನ ಹೈಕಮಾಂಡ್ ನೀರು ನಿರ್ಣಯ ಅದ್ರ ಬಗ್ಗೆ ನಾವು ಬದ್ಧತೆವೆ. ತೆಗಿತಾರೋ ಬಿಡ್ತಾರೋ ಹೈಕಮಾಂಡ್ ಗೊತ್ತು. ಆದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಪದೇ ಪದೇ ಅದನ್ನ ಅವ್ರ ಬಗ್ಗೆ ಅಪಾರದ ಗೌರವ ಇದೆ. ಅವರು ರಾಜ್ಯ ಪ್ರವಾಸ ಮಾಡೋದು ಸ್ವಾಗತ. ಅವ್ರು ಯಾಕೆ ಸ್ವಾಗತ ಟೂರ್ ಮಾಡೋದು ಒಂದು ಮೊದಲು ಕ್ಲಿಯರ್ ಮಾಡಕ್ ಅವರು ಮಗನ ಭದ್ರ ಮಾಡಕ್ ಹೇಳ್ತಾರೋ ಪಕ್ಷ ಭದ್ರ ಮಾಡಕ್ ಅವ್ರು ಕ್ಲಿಯರ್ ಮಾಡಬೇಕು. ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡ್ ಅನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದಲ್ಲ ಯಡಿಯೂರಪ್ಪನವ್ರೆ, ನೀವು ಕೊನೆ ಹಂತದಲ್ಲಿ ಬಂದ್ರಿ, ಈಗ ವಯಸ್ಸಾಗಿದೆ, ನೀನು ಪಕ್ಷ ಎಲ್ಲಾ ಕೊಟ್ಟದೆ ನಿಮಗೆ, ಪಕ್ಷನ ಬ್ಲ್ಯಾಕ್ ಮಾಡಬೇಡಿ. ದಯವಿಟ್ಟು ನಿಮ್ಮ ಸಹಿತ ವಿಜೇಂದ್ರ ಬಂದ ನೀವು ಹಾಳಾಕ್ರಿ. ನಾನು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ, ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ. ಫೇಲ್ ಆದ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ. ನಿಮ್ಮ ಕೊಡುಗೆ ಭಾಳ ಇದೆ, ಅಪಾರದ ಕೊಡುಗೆ ಇದೆ. ವಿಜೇಂದ್ರ ಬೆನ್ನತ್ತೆ ನೀವು ಹಾಳಾಕ್ರಿ. ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರು